ಅತ್ತೆ ನನಗೆ ಗೊತ್ತು ಕಣತ್ತೆ. ಬೇಕು ಬೇಕು ಅಂತ ಹೇಳ್ಬಿಟ್ಟು ಯಾವಳ ಮನೆಯಾಳಿ ಕೆಲಸ ಮಾಡಿರೋದು. ಇನ್ನೆಲ್ಲಿ ನಾವು ನಿಮ್ಮ ಮೊಮ್ಮಗಳನ್ನ ಮಾಡ್ಕೊಬಿಟ್ರೆ ಆಸ್ತಿ ಎಲ್ಲ ನಮಗೆ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಯಾವಳೋ ಹೊಟ್ಟೆ ಊರಿಗೆ ಮಾಡಿರ್ಬೇಕು ಅಂತ ಅನ್ನಿಸ್ತೈತೆ. ನಮ್ಮನ್ನು ಜೈಲಿಗೆ ಕಳಿಸ್ಬಿಟ್ಲಲ್ಲ ಕಣತ್ತೆ ಅವಳು ಮನೆಯಾಳಿ. ಯಾವಳು ಇರ್ಬೇಡ ಹೇಳು. ಆ ಪೊಲೀಸಪ್ಪ ಒಂದು ಮಾತನ್ನ ಹೇಳೋದು ಬೇಡವೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಮನೆಯಾಳು ನನ್ನ ಮಕ್ಳಿದ್ದಂಗೆ ಒಬ್ಬನು ಹೇಳೋದಿಲ್ಲ ಕೇಳೋದಿಲ್ಲ. ಸಿಗ್ಬೇಕತ್ತೆ, ಸಿಗ್ಬೇಕು ನನ್ನ ಕೈಗೆ. ಅದು ಯಾವಳು ಕಂಪ್ಲೇಂಟ್ ಕೊಟ್ಟವಳು ಗ್ರಾಚಾರ ಬಿಡಿಸ್ಬಿಡ್ತೀನಿ ಕಣತ್ತೆ ನಾನು. ನನಗೂ ಅಷ್ಟೇ ಕಾಯ್ಕೊಂಡಿವ್ನಿ. ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಮಾಡ್ಬಿಟ್ರಲ್ಲ. ಯಾವ ಬೊಡ್ಡ ಇದೆ ಇರ್ಬೇಡ, ನಮಗಿಲ್ಲಿ ಕೂಳಿಲ್ಲ ನೀರಿಲ್ಲ ಸಾಯಿಸ್ತಾವ್ರಿ. ಬಾಲ್ಯ ವಿವಾಹ ಅಂತ ಹೇಳ್ಬಿಟ್ಟು ಯಾವುದೆಲ್ಲ ಬಾಲ್ಯ ವಿವಾಹ? ನಾವೇನು ಮದುವೆ ಮಾಡ್ಬಿಡ್ತಿದ್ವಿ ಅಲ್ಲ. ಈ ಸುದ್ದಿಯ ಪಟ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು? ಲೈ, ನೀನು ಯಾರಿಗಾನ ಫೋನ್ಗೆ ಹಾಕ್ಬಿಟ್ಟು ಏನಾರ ಹೇಳ್ಗಳಿದ್ದೇನೆ ನೀನು? ಕಣಮ್ಮ, ನನಗೇನು ಮಾನಂಬರ್ ಓದಿ ಬಿಟ್ಬಿಟ್ಟು ಹೇಳ್ತೀನಿ ಹೇಳು. ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯ ಬಾಲ್ಯ ವಿವಾಹ ಅಂತ ಗೊತ್ತಿದ್ದು. ನಾನು ಏನೋ ಪಿಲ್ಲನ್ ಮಾಡ್ಕೊಂಡಿದ್ದೆ. ಹಂಗೋ ಬಿಡು, ನಮ್ಮನಿಗೆ ಸೊಸೆಯಾಗಿ ಬಂದರೆ ಆಸ್ತಿ ಪಾಸ್ತಿ ಎಲ್ಲ ಸಿಗ್ತದೆ, ಕಂಡರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಬೇಕು? ಮೊದಲೇ ಮಾತುಕತೆ ಮುಗಿಸಿದ್ರೆ ಹೆಂಗೋ ನಮ್ಮನೆಗೆ ಸೇರ್ತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ. ಇದು ನೋಡಿದ್ರೆ ಹಿಂಗೆ ಆಳು ಬಿದ್ದೋಯ್ತು ಎಲ್ಲನೂ. ಅದು ಯಾ ಮನೆಯಾಳಿ ಕಂಪ್ಲೇಂಟ್ ಕೊಟ್ಬಿಟ್ಲು ನಾ ಕಾಣಿ. ನನ್ನ ಸೊಸೆ ಮುದ್ದು ಆರಾಮಾಗಿ ನಮ್ಮ ಮನೆ ಕರ್ಕೊಂಡು ಇಕ್ಕತ್ತಾ ಇದ್ದೆ. ನನ್ನ ಮಗ ಭಾಳ ಪ್ರಯತ್ನ ಪಡ್ತಾನೆ, ಏನೇನೇನೋ ಪ್ರಯತ್ನ ಪಡ್ತಾನೆ ಬಿಡಿಸ್ಕೊಂಡು ಹೋಗಿ ಆಯ್ತಿಲ್ವಂತೆ. ಅವನು ಅಮ್ಮ ತಡ್ಕ ಅನ್ನೋದ್ರಾಗೆ ಟೈಮ್ ಪಾಸ್ ಮಾಡ್ಬಿಟ್ಟ. ಅಲ್ಲ ಅದೆಲ್ಲ ಸರಿ, ಈ ಬುದ್ಧಿ ಯಾಕೆ ಬಂದೇ ಇಲ್ವಲ್ಲ ನಮ್ಮನ್ನು ನೋಡ್ಕೊಂಡು ಹೋಗೋಕ್ಕೂ? ಹೆಂಗನ ಮಾಡ್ಕೊಂತ ಹೇಳ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಂಗೆ ಅವಳಲ್ಲ. ಅವಳಿಗೆ ಪಾಪ ಟೆನ್ಷನ್ ಹೋಗ್ಬಿಟ್ಟೈತೆ. ಯಾರೋ ಪಿನ್ನಿಕ್ಬಿಟ್ಟು ಮಗಳ ಮದುವೆ ಮುರಿದಾಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿರ್ತದೆ. ಈಗ ಏನು ಮಾಡೋದು ಕಣಮ್ಮ? ಇಲ್ಲಿಂದ ನಾವೇ ಒಯ್ತೀವಿ, ಹೋಗೋಕ್ಕಿಲ್ವ ನಾಕಾಣೆ. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ನಾನು ಸುಮ್ಮನೆ ಇದ್ದೆ ಅತ್ತೆ. ನಿಮ್ಮ ಮಗಳೇನೇ ಇದ್ದೋರಿದ್ರದಳು ಅವಳಲ್ಲ. ಬೇಡ ಅಂದ್ರೂ ಕೇಳ್ದಿದ್ದಂಗೆ ಹಂಗೆ ಹಿಂಗೆ ನಮ್ಮೋಳು ಅಂತ ಮಾಡಿಸ್ಕೊಬಿಡ್ಬೇಕು ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟು ಈಗ ನೋಡು ಎಲ್ಲ ಹಾಳು ಮಾಡಿ ಕುಡ್ಸಿ ಕುಂತವಳೆ. ಏನು ಮಾಡನಿ ಏನು ಬಿಡನಿ ನಾಕಾಣೆ. ಅಯ್ಯೋ, ಪೊಲೀಸ್ ಅಪ್ಪರಂತೂ ಜಾಮ್ ತೆಗಿತಾರೆ. ಈ ಕೋರ್ಟು ಬೇರೆ ಕಳಿಸ್ತೀನಿ ಮಾಡ್ತೀನಿ ಅಂತ ಅವ್ರಿ. ನಾವೇನೋ ಇನ್ನು ಇಲ್ಲೇ ಜೈಲಾಗೇನಿಯಾ ಇಲ್ಲೇ ಕೊಳಿಬೇಕಾಯ್ತದೋ ಏನೋ. ಏನು ಮಾಡೋದು ಕಣತ್ತೆ? ನನ್ನ ಮಗ ಬ್ಯಾರೆ ಅಲ್ವ, ಒಬ್ಬನೇ ಅವನೇ. ಈಗ ಅವನು ನೋಡದ ಇಲ್ಲ ಅಂತಂದರೆ ಇಲ್ಲಿ ಜೈಲಾಗ ಉಳ್ಕೊಳ್ಳೋದ. ಏನು ಮಾಡೋದು ಅಂತ ದಿಕ್ಕೇ ತೋರಿಸ್ದಂಗೆ ಆಗ್ಬಿಟ್ಟೈತೆ ಕಣತ್ತೆ. ಅಯ್ಯೋ, ಯಾಕನಾ ಬಂದು ತಗ್ಲಾಕಬಿಟ್ಟು ಜಾಮ್ ತೆಗಿತಾವ್ರಿ ಪೊಲೀಸ್ ಅಪ್ಪರು. ಒಂದೊತ್ತು ಮಾತ್ರ ಊಟ ಕೊಡ್ತಾರೆ, ಇನ್ನೊಂದೊತ್ತು ನೋಡಿದ್ರೆ ಕೊಡೋಕ್ಕಿಲ್ಲ ಅಂತಾರೆ. ಏನು ಮಾಡೋದು ಕಣತ್ತೆ? ಬರ್ಲಿರು ಪೊಲೀಸಪ್ಪ, ನೀನು ಯಾಕೆ ಯೋಚನೆ ಮಾಡಿಯೇ? ಸರಿಯಾಗಿ ಮಾತಾಡ್ತೀನಿ ನಾನು. ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಾವೇನಾರ ಮದುವೆ ಮಾಡ್ತಿದ್ದೀವಿ ಅಂತ ಯಾರು ಹೇಳಿದ್ರು? ಇರು ಮಾಡ್ತೀನಿ ಸರಿಯಾಗಿ. ಮಗನೇ ನಮಗೆ ಬೇಲ್ ಸಿಕ್ತಾ? ಬೇಲು ಕೊಡ್ತಾರಂತ ಬೇಲು? ನನಗೆ ಗೊತ್ತು ಬಿಡು, ನೀನು ಬಂದೇ ಬತ್ತೀಯ. ಪದ್ದಿ ಬರಲಿಲ್ಲ ಅಂದ್ರೆ ನೀನಂತೂ ಬಂದೇ ಬತ್ತೀಯ, ನಮ್ಮನ್ನು ಬಿಡಿಸ್ಕೊಂಡು ಹೋಗೇ ಹೋಯ್ತೀಯ ಅಂತ ಹೇಳ್ಬಿಟ್ಟು ನಮಗಂತೂ ಗೊತ್ತಿತ್ತು. ನಾನು ಹೇಳಿದ್ನಲ್ಲ, ತಿಳ್ಕೊಬಿಟ್ಟು ಬಾ. ನಮ್ಮ ಹಳ್ಳಿನಾಗೆ ಯಾಕೆ ಇತ್ತೋದು ಮನೆಯಾಳಿ ನಾವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ತಿಳ್ಕೊಬಾ ಅಂತ ಹೇಳಿದ್ನಲ್ಲ. ತಿಳ್ಕೊಬಿಟ್ಟು ಬಂದ? ತಿಳ್ಕೊಂಡಂಗೆ ಬಂದಿತ್ತಾನ? ಹೇಳಿ ನೀವೇನೇನ ಇವಾಗ ಹೋಗೋದೇನಾ? ಪೊಲೀಸ್ ಅಪ್ಪ ನಮ್ಮ ಮೇಲೆ ನೀ ಆವಾಜ್ ಆಗ್ತಾ ಇದ್ದ. ಈ ಕರೀರಿ ಆವಾಜ್ ಹಾಕನ. ನಿಮ್ಮನ್ನು ಬಿಟ್ಟವ್ರೆ ಏನು ವಿಷಯ? ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅಮ್ಮ, ನಿಮಗೆ ಸದ್ಯಕ್ಕೆ ಬೇಲ್ ಗೀಲೆಲ್ಲ ಕೊಡಕ್ಕಿಲ್ಲ, ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅಪ್ಪರು ಕುಂತವ್ರೆ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಚಿಕ್ಕ ಹುಡುಗಿಗೆ ಮದುವೆ ಮಾಡಕ್ಕೆ ಹೊಂಟಿದಿರಲ್ಲ, ಬಾಲ್ಯ ವಿವಾಹವ ಬಿಡಕ್ಕಿಲ್ಲ ನಿಮ್ಮನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅಪ್ಪನವ್ರು ಕುಂತ್ಬಿಟ್ಟವ್ರೆ. ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಇವಾಗ ಜೈಲಿಂದ ಈಚೆ ಕಡೆಗೆ ಕಳ್ಸೋ ಅಂತ ಮಾತೇ ಇಲ್ಲ ಬಿಡು. ಎಲ್ಲ ಕನಸು ಅಂತ ಅನ್ಕೊಬಿಡು. ನಿಮ್ಮನ್ನೆಲ್ಲ ಈಚೆ ಕಡೆಗೆ ಕಳ್ಸೋದು. ಕೋರ್ಟ್ ಗೀಟ್ಗೆ ಹೋಗ್ಬಿಟ್ಟು ನಾವೇನೇ ವಾದ ಮಾಡ್ಕೋಬೇಕು ಅಷ್ಟೇನೆ. ಎಲ್ಲ ಹೇಳ್ತಿದ್ಯಾ? ಅದು ಯಾರು ಕಂಪ್ಲೇಂಟ್ ಕೊಟ್ಟವರು? ಅವ್ರ ಕೈಯೋ ಕಾಲೋ ಹಿಡ್ಕೊಂಡಾದ್ರೂ ಪರವಾಗಿಲ್ಲ, ನಮ್ಮ ಕೇಸ್ ವಾಪಸ್ ತಗೊಂಡು ನಮ್ಮನ್ನು ಬಿಡಿಸ್ಕೊಬಿಟ್ಟು ಹೋಗಕ್ಕೆ ಕೇಳಲ್ಲ. ಅದು ಯಾರು ತಗೊಂಡವ್ರು ಬೇಕಾದ್ರೆ ಏನೋ ಅವ್ರ ಕೈ ಕಾಲು ಹಿಡ್ಕೊಬಿಡ್ತೀನಿ ನಾನಂತೂ. ನನಗೆ ತಲೆ ಕೆಟ್ಟೋಗ್ಬಿಟ್ಟು ಟೆನ್ಷನ್ ಆಯ್ತೈತೆ ಕಣ ಮಗ. ಏನಾರ ಒಂದು ಮಾಡ್ಲಾ? ಈ ಸ್ಟೇಷನ್ ಆಗಿದ್ಬಿಟ್ರೆ ನಾನು ಬದುಕಕ್ಕಿಲ್ಲ ಕಣಪ್ಪ, ಹೊಂಟೋಗ್ಬಿಡ್ತೀನಿ. ದೇವರಣೆ ಬದುಕಕ್ಕಾಗಕ್ಕಿಲ್ಲ ಬಿಡು. ಎಲ್ಲಿ ಬದುಕಿಯೇ? ಇಲ್ಲಿ ಒಂದೊತ್ತು ಊಟ ಕೊಟ್ಟರೆ ಒಂದೊತ್ತು ಊಟ ಕೊಡೋಕ್ಕಿಲ್ಲ. ಮಾತಿಗೆ ಮುಂಚೆ ಥೂ ಅಂತ ತುಗಿತಾರೆ ಬಂದು. ಬಾಲ್ಯ ವಿವಾಹ ಮಾಡಕ್ಕೆ ಹೊಂಟಿದ್ಯಲ್ಲ 3 ಬಿಟ್ಟು ಜನ ಅಂತ ಹೇಳ್ಬಿಟ್ಟು ಏನನ್ನ ಒಸಿ ಮಾಡಪ್ಪ. ಆಯ್ತಿಲ್ಲ ಕಣಲ್ಲ, ನನ್ನ ಮುಡಿಸ್ಕೊಂಡು ಹೋಗ್ಲಾ? ಆಯ್ತಿಲ್ಲ ಅಮ್ಮ. ಕಂಪ್ಲೇಂಟ್ ಕೊಟ್ಟರೆ ಬೇರೆ ಯಾರು ಅಲ್ಲ, ನನ್ನ ಮಗಳು ಪುಟ್ಟಿನೇನೆ. ಎಲ್ಲ ಹೇಳ್ತಿದ್ಯಾ? ನನ್ನ ಮೊಮ್ಮಗಳೇ ಕಂಪ್ಲೇಂಟ್ ಕೊಟ್ಟಿದ್ದ? ಹ್ಞೂ ಕಣಮ್ಮ, ಒದ್ದಿ ಹೇಳಿದ್ಲು. ಅವಳೇನಂತೆ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಮಗಳು. ಏನು ಮಾಡಿಯೇ? ಅವಳ ಕತೆ ನಿಂಗೆ ಗೊತ್ತಿಲ್ವೇ? ಗೊತ್ತಿದ್ದು ಹಿಂಗೆ ಮಾಡಿದ್ರೆ ಹೆಂಗೆ ಅವಳು? ಅವಳು ಫೋನ್ ಹಾಕ್ಬಿಟ್ಟು ಪೊಲೀಸವ್ರಿಗೆ ಹಿಂಗೆ ನಾನು ಮದುವೆ ಮಾಡ್ತಾವ್ರೆ ಬಂದ್ಬಿಡಿ ಅಂತ ಅವಳೇ ಓಡಾಡಿದ್ದಂತೆ. ಅದಕ್ಕೆ ಪೊಲೀಸ್ ಅಪ್ಪರೂ ಬಂದ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗಿರೋದು. ನನ್ನ ಮೇಲೆ ಅವ್ರ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರಿಬ್ರು ಜೈಲಿಗೆ ಹೋಗ್ಬಿಟ್ರೆ ನನ್ನನ್ನು ಯಾರು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಪುಟ್ಟಿ ಯೋಚನೆ ಮಾಡಿ ನನ್ನ ಮೇಲೂ ಪದ್ದಿ ಮೇಲೂ ಬಿಟ್ಬಿಟ್ಟು ಇನ್ನು 3 ಜನನೂ ಪೊಲೀಸ್ ಸ್ಟೇಷನ್ಗೆ ಸೇರಂಗೆ ಮಾಡ್ಬಿಟ್ಟವಳೆ ಕಣಮ್ಮ. ಅಯ್ಯೋ ನಿಮ್ಮ ಮಗಳು ಚೋಟದ ಇಲ್ಲ 5ನೇ ಕ್ಲಾಸು, ಅವಳು ಕಂಪ್ಲೇಂಟ್ ಕೊಟ್ಟವಳೆ ಅಂತಂದ್ರೆ ಏನು? ಅವಳು ಅವತ್ತಿಂದನೂ ಹಂಗೇನೇನೆ ಅಂತ ಗೊತ್ತಲ್ಲ ಬಾವ ನಿಮ್ಗೂನು. ಏನು ಹೇಳಿ?
ಮನ್ಯಾಳಿ ಮೊಮ್ಮಗಳು ಅಂತನೋ ಏನ ಮಗಳಿಗಿನ್ನ ಹೆಚ್ಚಾಗಿ ಬೆಳೆಸ್ಬಿಟ್ನಲ್ಲ, ಅದಕ್ಕೆ ಅವಳಿಗೆ ಹುಟ್ಟು ದುರಂಕಾರಿ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕಿತ್ತು? ಮನ್ಯಾಳಿ ನಿನ್ನ ಮಗಳು ಬುದ್ಧಿ ಕಲ್ಸಿಲ್ಲ ಕಣಪ್ಪ, ಕಲ್ಸಿಲ್ಲ. ನಮ್ಮನ್ ಜೈಲಿಗೆ ತಂದು ಹಾಕ್ಬಿಟ್ಟವಳಲ್ಲ. ಹೇಳಿ ನೀನೇ ಇದಕ್ಕೇನು ಹೇಳ್ತೀಯ ಅಂತ. ಉಗುತೀಚೆ ಕಡಿಗೆ ಹಾಕ್ಲ ಅವಳನ್ನ, ಉಗುತೀಚೆ ಕಡಿಗೆ ಹಾಕು ಸಾಕು. ನಾನುವೆ ನೋಡಿ ನೋಡಿ ಸಾಕಾಗೋಗ್ಬಿಟ್ಟೈತೆ. ಏನೋ ಚಿಕ್ಕ ಚಿಕ್ಕ ಹುಡುಗಿನಾಗ ಮಾಡ್ತಿದ್ಲು ಅಂದ್ರೆ ಈಗಲೂ ಬಿಟ್ಟಿಲ್ವಲ್ಲ ತರ್ಲೆಯ, ಮಾರ್ಕ ಬಂದ್ಬಿಡ್ತಾಳ ಅಷ್ಟೇ ನೀನಿಯ. ಲೋಪರ್ ಮನೆಯೊಳಗೆ ನಾನು ಅವತ್ತು ಎಣ್ಣು ತತ್ತೀನಿ ಮಾಡ್ತೀನಿ ಅಂದಾಗ ಹೇಳ್ದೆ, ಬ್ಯಾಡ್ವೆ ಹುಡುಗಿ ಹುಟ್ಟು ತರ್ಲೇನಂತೆ. ಹಂಗೆ ಹಿಂಗೆ ಅಂದ್ರೆ ನನ್ನ ತಮ್ಮನ ಮಗಳು ರೀ ಅಂತ ಹೇಳ್ಬಿಟ್ಟು ನನ್ನ ಬುಡಕ್ಕೆ ಇಕ್ಬಿಟ್ಲು, ಇಲ್ಲಿ ಬುಡನ ಆಸನ ಮಾಡ್ಬಿಟ್ಲು. ಈಗೇನೆ ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ನೀ ಅತ್ತೆ ಮಾವನ್ನ ಕೂರ್ಸೋಳಲ್ಲ ಇಲ್ಲಿ ಜೈಲಾಗೆ. ಇನ್ನು ಏನೇನು ನೋಡ್ಬೇಕೋ ಏನೇನು ಮಾಡ್ಬೇಕೋ ಕಾಣೆ. ಊರಾಗೆಲ್ಲ ಹೇಳ್ತಿದ್ರು ತಾನೆ ಅವಳು ಹುಟ್ಟು ತರ್ಲೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನು ಏನಾದ್ರೂ ನೋಡ್ಬೇ ನೀನು ಹೇಳಿದ ಮಾತು ಕೇಳ್ದ? ನ್ಯಾಯವಾಗಿ ನನ್ನ ಮಗು ಅನಾಥ ಮಾಡ್ಬಿಟ್ಟು ಬಂದ್ಬಿಟ್ಟಲ್ಲ ಇಲ್ಲಿ. ಲೆಕ್ಕ ಹಾಕು, ನಿನ್ನಂತ ಬಾಳ್ಗಿಷ್ಟು ಬೆಂಕಿ ಯಾಕ? ಎಲ್ಲ ನಿನ್ನಿಂದನೇ ಆಗಿದ್ದು. ಅವಳು ನಿನ್ನಂತ ಕಿತ್ತ ಏನಾರ ಸೊಸೆ ಗಿಸೆ ಅಂದೆ ಹಂಗೆ ಕುಯ್ದಾಕ್ಬಿಡ್ತೀನಿ ಕೊತ್ತ ಮನ್ಯಾಳಿ. ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಬಾಬಾ, ನನ್ನ ಮಗಳು ಹೊಸಿ ತರಲೇ ಇರ್ಬೋದು, ಭಾಳ ಒಳ್ಳೆ ನೆನೆಯ. ಆದರೆ ಹಿಂಗೆ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಜೈಲಿಗೆ ಕಳಿಸ್ಬಿಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ನಾನು. ನಮ್ಮ ಅಮ್ಮಂಗೂ ಎಲ್ಲ ವಿಷಯ ಗೊತ್ತಿದ್ದು ಹಿಂಗೆಲ್ಲ ಇದು ಮಾಡ್ಬಿಟ್ಟೈತೆ. ನಾವೂ ಅವಳ ಬಗ್ಗೆ ಅರ್ಥ ಮಾಡ್ಕೋಬೇಕಿತ್ತು. ಇವಾಗ ಅವಳನ್ನ ಮಾತಾಡ್ಸೋಕ್ಕೂ ಆಗಕ್ಕಿಲ್ಲ. ಏನು ಮಾಡನಿ ಅಂತ ಕೇಳ್ತಾ ಇದ್ರಲ್ಲ, ಅದು ಬುದ್ಧಿ ಹೇಳದ್ ಬಿಟ್ಬಿಟ್ಟು ನಿಮ್ಮ ಮಗಳಿಗೆ ಓದದ್ ಬಿಡಿಸ್ಬಿಟ್ಟು ಮೂಲೆ ಕೂರಿಸ್ರಿ, ದುಡ್ಡು ಕೊಟ್ಬೇಡ್ರಿ. ನೀವು ಅವಾಗ ಸುರೈತದೆ ಬಿದ್ದಿರ್ತಾಳ ಮನೆಗೆ. ಯಾವ್ದನ ಸ್ಕೂಲ್ಗೆ ಹೋಗೋದು ಬೇಡ, ಬಿಡೋದು ಬೇಡ, ಬಿಡಿಸ್ಬಿಟ್ರಿ SSLCಗೆ ಮನೆಯಾಳಿದ. ನೋಡಿ, ನನ್ನ ಮಗಳು ಚೆನ್ನಾಗಿ ಗೊತ್ತಾಳೆ, ಎಲ್ಲದ್ರಾಗೂ ಎಕ್ಸ್ಪರ್ಟು. ಅಂತದ್ರಾಗ ನಾನು ಅವಳನ್ನ ಬುಡಿಸ್ಬಿಟ್ಟು ಮನೆ ಕೂರಿಸುವಂಥದ್ದು ಆಯ್ತದ? ಅದು ಬೇರೆ 10 ರೂಪಾಯಿ ಡೊನೇಷನ್ ಕೊಡ್ತಾ ಇಲ್ಲ ನಾನು. ಅವಳು ಫೀಜು ಗೀಜು ಎಲ್ಲ ನಾನು ಏನು ಕೊಡ್ತಾ ಇಲ್ಲ. ಪಾಪ ಎಲ್ಲನೂ ರೊಚ್ಚು ಗಂಡ ಅವ್ರೇನಿಯ ಕೊಟ್ಕೊಂಡು ಓದಿಸ್ತವ್ರ ಮಗನ. ನನ್ನ ಮಗಳು ಸಂದಕ್ಕಿರ್ಬೇಕು ನನಗೂ. ಏನೋ ನಿಮ್ಮ ಮಾತು ಕೇಳ್ಬಿಟ್ಟು ಬಾಲ್ಯ ವಿವಾಹ ಅದು ಇದೊಂದು ತಲೆ ಕೆಡಿಸ್ಕೊಬಿಟ್ಟೆ. ನೋಡಿ, ನೀವು ಹೆಂಗನ ಮಾಡ್ಕೊಳ್ಳಿ, ನನ್ನ ಮಗಳು ನಾಯಕ ಹಿಂಸೆ ಕೊಡಲಿ. ಅವಳು ಇಂಜಿನಿಯರ್ ಡಾಕ್ಟ್ರು ಆಯ್ತಾಳಲ್ಲ, ಆಗಲಿ ಬಿಡಿ. ಅಯ್ಯೋ ನೋಡ್ದೇನತ್ತೆ, ನೋಡ್ದ ಕೊನೆಗೂ ತಂದ್ಬಿಟ್ಟು ನಮ್ಮನ್ನ ತಗ್ಲಾಕ್ಬಿಟ್ಟು ಇವನು ಬೇಕಂತ ಹೇಳ್ಬಿಟ್ಟು ಈಗ ಹೆಂಗ ಆರಾಮಾಗವನಿ ಅಂತ ಹೇಳ್ಬಿಟ್ಟು ನಿಮ್ಮ ಮಗನೇನಿ ನಮ್ಮನ್ನೆಲ್ಲ ತಗ್ಲಾಕ್ಬಿಟ್ರದ್ದು. ಇವಾಗ ನೋಡಿ, ಮಗಳು ಇಷ್ಟು ಕೆಲಸ ಮಾಡಿದ್ರು ಮಗಳು ಪರನೇ ಮಾತಾಡ್ತಾನೆ, ನಮ್ಮ ಪರ ಏನಾರ ಒಸಿ ಮಾತಾಡ್ತಾನ ಇವನು. ಅಮ್ಮ ನೀನು ಶುರು ಮಾಡಬೇಡ, ಸುಮ್ಮನಿರು. ಸುಮ್ಕಿರ್ಲಾ, ನಿಂಗೆ ನಿನ್ನ ಮಗಳೇ ಹೆಚ್ಚಾಗೋದ್ಲ. ಈಗ ನಾನು ಬಿಡಿಸ್ಕೊಂಡು ಹೋಗಿಲ್ವಾ ಹೇಳು? ನಿನ್ನ ಮಗಳನ್ನ ಕರ್ಕ ಬಂದ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೋಬಿಟ್ಟು ನಾನು ಬಿಡಿಸ್ಕೊಂಡೋಗು. ಇಲ್ಲಾದ್ರೆ ನಿಂಗೆ ಅಳ್ತಾ ಇಲ್ಲೇ ಸತ್ತೋಗ್ಬಿಡ್ತೀನಿ ಅಷ್ಟೇ ನೀನಿಯ. ಹಲೋ ತಮ್ಮ, ಏನೋ ಒಂದು ಮಾಡಿ ನಿನ್ನ ಮಗಳನ್ನ ಕರ್ಕ ಬಂದ್ಬಿಟ್ಟು ನಮ್ಮನ್ನು ಬಿಡಿಸ್ಬಿಡ್ಲಾ? ಹಾಗಕ್ಕಿಲ್ಲ, ದೇವ್ರನ್ನೇ ಸತ್ತೋಗ್ಬಿಡ್ತೀನಿ ಇಲ್ಲಿ. ಹೊಟ್ಟೆ ಸುಗೆ ಹೊಂಟೈತೀನಿ ಅಂತ ಅನ್ನಿಸ್ತದೆ ನನಗೆ. ತಡ್ಕೊಳಕ್ಕೆ ಆಯ್ತಾ ಇಲ್ಲ ಕಣಪ್ಪ. ಏನಾರ ಮಾಡ್ಲಾ? ಕರ್ಕೊಂಡೋಗ್ಲ ನಮ್ಮನ್ನ? ಆಯ್ತಿಲ್ಲ ಕಣಲ್ಲ, ನಮ್ಮನ್ನ ಬಿಡಿಸ್ಕೊಂಡೋಗ್ಲ. ನನಗೂ ಮಗಳವ್ರೆ ಕಣ್ಲ. ಇನ್ನೊಂದು ಕಿತ್ತ ನಿನ್ನ ಮಗಳು ತಂಟೆಗೆ ನಾವು ಬರೋಕ್ಕಿಲ್ಲ. ನಿನ್ನ ಮಗಳು ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕಿಲ್ಲ. ನಿಮ್ಮ ಮಗಳು ವಿಷಯ ನಮಗೆ ಬ್ಯಾಡವೇ ಬೇಡ. ಪೊಲೀಸ್ ಅಪ್ಪನ ತಗೋಗ್ಬಿಟ್ಟು ಏನಾರ ಹೊಸಿ ಮಾತಾಡ್ಬಿಟ್ಟು ಬಿಡಿಸ್ಬಿಡ್ಲ ನಮ್ಮನ್ನ. ನಾನು ನನ್ನ ಗಂಡ ನಿಮ್ಮ ಮನೆ ಕಡೆ ತಲೆ ಹಾಕು ಮನೆ ಕಳಕ್ಕಿಲ್ಲ ಕಣಪ್ಪ. ಈ ವಯಸ್ಸಾಗಿರೋಳ ಮೇಲೆ ಯಾಕ್ಲಾ? ಅವಾಗ ಬೇಡ ಅಂದಾಗ ನಾನು ಅನ್ಬೇಕಿತ್ತು. ನಿನ್ನ ಮಗಳನ್ನ ಕರ್ಕೊಂಬಂದ್ಬಿಡು, ಹೆಂಗನ ಹೊಸಿ ನೈಸ್ ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಬಿಡಿಸ್ಕೊಂಡೋಗು. ಮುಂದಿನ ನೋಡ್ಕೊತೀನಿ, ಸರಿನಾ? ನೀನು ಹೋಗು ಇವಾಗ ಸದ್ಯಕ್ಕೆ ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗು ಹೆಂಗನ ಮಾಡಿ ಒಪ್ಪಿಸ್ಬಿಟ್ಟು. ಯಪ್ಪ, ನಾನು ಏನು ಹೇಳೋ ಬಿಡ್ಲು, ಪೊಲೀಸವ್ರು ಕೇಳ್ತಿಲ್ಲ, ಮಾಡ್ತಿಲ್ಲ. ಕಂಪ್ಲೇಂಟ್ ಏನೋ ರಿಜಿಸ್ಟ್ರ್ ಮಾಡಿಬಿಟ್ಟಿದ್ದೀನಿ ಅಂತಾರೆ. ಅದೇನು ಕತೆನೋ ಗೊತ್ತಿಲ್ಲ ನನಗಂತೂ. ಏನು ಮಾಡೋದು ಬಿಡತ್ತ. ಈರಮ್ಮ ಹೋಗಿ ಒಂದು ಕಿತ ಮಾತಾಡ್ಕೊಂಡು ಪೊದ್ದಿತ್ತಾಗೆ ಹಂಗೆ ಹೊಸಿಗೆ ಹೋಗಿ ನನ್ನ ಮಗಳು ಬುದ್ಧಿ ಹೇಳಿ ಕರ್ಕೊಬಿಟ್ಟು ಬರ್ತೀನಿ, ಆಯ್ತದೇನೋ? ನೀವು ಇಲ್ಲೇ ಇರ್ರಿ, ಶಾನೆ ಹೊತ್ತು ಪೊಲೀಸವ್ರು ಇರಬೇಡ, ಒಳಗಡೆ ಬಂದ್ಬಿಡು ಅಂತ ಹೇಳೋರಿ. ನಾನು ಹೋಯ್ತೀನಿ ಇರು, ಹೆಂಗನ ಮಾಡ್ಬಿಟ್ಟು ಬಂದ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತೀನಿ ನಿಮ್ಮನ್ನ. ಇನ್ನೊಂದು ಸಲ ಏನಾರ ಮಗ ಮದುವೆ ಪದ್ದು ಮಗಳು ನನ್ನ ತಮ್ಮನ ಮಗಳು ಅಂತ ಏನಾರ ಹೇಳ್ದೆ ಹಂಗೆ ಎತ್ತಿಸ್ಬಿಡ್ತೀನಿ. ಈಗ ಈ ಚಿಕ್ಕ ವಯಸ್ಸಿಗೆ ನಮ್ಮನ್ನು ಸ್ಟೇಷನ್ನ ಕೂರ್ಸೋಳೆ. ಇನ್ನೇನಾರ ಮದುವೆ ಮಾಡ್ಕೊಂಡು ದೊಡ್ಡೋಳಾದ್ಮೇಲೆ ನಮ್ಮ ಮನೆಗೆ ಬಂದರೆ ನಮ್ಮನ್ನು ತಿಥಿ ಮಾಡ್ಬಿಟ್ಟು ಊರಿಗೆಲ್ಲ ಬಾಡುಟ ಹಾಕಿಸ್ಬಿಡ್ತಾಳೆ. ಹುಷಾರು.